ವಾ, ಈ ಗೋಕುಲ್ ಧಾಮ್ ಸೊಸೈಟಿಲಿ ಗಾಳಿಪಟದ ಉತ್ಸವದಿಂದ ರಂಗ್ ರಂಗ್ ತುಂಬಿಟ್ಟಿದೆ ಹಾಗೆ. ಅಯ್ಯಯ್ಯೋ, ಎಷ್ಟು ಮಜವಾಗಿದೆ ಅಲ್ವಾ ತಾತ? ಟಪ್ಪು ಬಹಳ ಮಜವಾಗಿದೆ. ತಗೊಳ್ಳಿ ಎಳ್ಳು ಬೆಲ್ಲ ತಿನ್ನಿ, ಇನ್ ಮುಂದೆ ಒಳ್ಳೆ ಮಾತನಾಡಿ. ತಗೊಳ್ಳಿ ಮಾವನವ್ರೆ, ನೀವು ಎಳ್ಳು ಬೆಲ್ಲ ತಿನ್ನಿ, ಒಳ್ಳೆ ಮಾತನಾಡಿ. ನೀವು ತಗೊಳ್ಳಿ ಪೋಪಟಣ್ಣ. ವಾ, ದಯಾತ್ಗೆ ಎಷ್ಟು ಚೆನ್ನಾಗಿ ಎಳ್ಳುಂಡೆ ಮಾಡಿದಿರ ನೀವು. ಈ ದಯ ಇದಳಲ್ಲ, ಅಪ್ಪ ಮಾಂಜದಾರ ಬೇಗ ಬಿಡಿ. ಹಾಯ್ ಪೋಚೆ. ಕಟ್ ಮಾಡಿದ್ವಿ. ಅರೆ ಟಪ್ಪು, ಗಾಳಿಪಟ ಹಾರಿಸೋದ್ರಲ್ಲಿ ನನ್ನಷ್ಟೇ ಬುದ್ಧಿವಂತ ನೀನು. ಸುಮ್ಮಿರ್ತೀಯ ಜೇಟಿಯ, ನಿನಗೆ ಗಾಳಿಪಟದ ಸೂತ್ರ ಹಾಕಕ್ಕೂ ಬರೋದೇ ಇಲ್ಲ. ಏ ಟಪ್ಪು, ನನ್ಗೂ ಕೂಡ ಒಂದೇ ನಿಮಿಷದಲ್ಲಿ ಎಲ್ರ ಪಟಾನು ಊದ್ರಿಸ್ಬಿಡ್ತೀನಿ. ಕಾಯ್ ಪೋಚೆ, ಕಾಯ್ ಪೋಚೆ. ಏ ಜೇಟಿಯ, ನೀ ಕಾಯ್ಪೋಚೆ ಅಂತ ಯಾಕೆ ಹೇಳ್ತಿದ್ಯಾ? ಗಾಳಿಪಟ ನಮ್ದು ಕಟ್ಟಾಗಿರೋದು. ಅಯ್ಯಯ್ಯ, ಕೋತಿಗೆ ಏನ್ ಗೊತ್ತು ಶುಂಠಿ ವಾಸನೆ. ಹಾತಿ ಅಣ್ಣ, ಅದು ಮಂಗನ್ ಕೈಯಲ್ಲಿ ಮಾಣಿಕ್ಯ ಕೊಟ್ಟಂಗೆ ಅಂತಿರೋದು. ಅಲ್ಲ, ಚಹಾಗೂ ಶುಂಠಿ ಹಾಕಿರ್ತಾರೆ ತಾನೇ. ಅಪ್ಪ, ಇದ್ದಿದ್ ಒಂದೇ ಗಾಳಿಪಟನು ಕಟ್ ಮಾಡಿಸ್ಬಿಟ್ರಿ. ನನ್ನ ಹತ್ರ ಒಂದ್ ಗಾಳಿಪಟನೂ ಇಲ್ಲ ಈಗ. ಅಯ್ಯೋ ಬಿಡು ಟಪ್ಪು, ಅದಕ್ಕೆ ಯಾಕೆ ಇಷ್ಟು ಬೇಜಾರು ಮಾಡ್ಕೊತ್ಯಾ? ತಗೋ ದುಡ್ಡು, ಅಂಗಡಿಗೆ ಹೋಗ್ಬಿಟ್ಟು ಹೊಸ ತಗೊಂಬ. ಟಪ್ಪು, ಈ ಟೈಮ್ ನೀನು ಡೋಕ್ಲಾ ಅಣ್ಣನ ಅಂಗಡಿಯಲ್ಲೂ ಹೋಗಿ ನೋಡ್ಕೋಬಾ. ಅಲ್ಲಿ ನಿಂಗೆ ಇಂಪೋರ್ಟೆಡ್ ಗಾಳಿಪಟನೂ ಸಿಗ್ಬೋದು. ಓಕೆ ಅಮ್ಮ. ಈ ಡೋಕ್ಲಾನ್ನ ಯಾವತ್ತೂ ಸಾಲ ಕೊಡೋದಿಲ್ಲ. ಓಕೆ, ಹೇಳು ಹೇಳು, ಏನ್ ಬೇಕು ಅಂತ? ಈ ಜಬರ್ದಸ್ತ್ ಜಯಂತಿ ಲಾಲ್ ಬೇಕಾ? ಇಲ್ಲಾಂದ್ರೆ ರೇಸಿಂಗ್ಗೆ ಈ ರೂಪಾಲಿ ರೂಪತಿ ಬೇಕಾ? ಅಂಕಲ್, ನನ್ಗೆ ಗಾಳಿಪಟ ಬೇಕು, ಸಿಗತ್ತಾ? ಆಹಾ, ಅದನ್ ಕೇಳ್ಬೇಕಲ್ವಾ? ನಿನಗೆ ಹಾರಾಡೋ ಬಸಂತಿ ಬೇಕು ಅಂತ. ಇಲ್ಲಿ ನೋಡು, ಇದು ಸೂಪರ್ ಆಗಿರೋ ಗಾಳಿಪಟ, ಸೂಪರ್ ಆಗಿರೋ ಗಾಳಿಪಟ ಇದು. ಇದು ನೀನ್ ಹಾರಿಸಿದ್ರು ಕೂಡ ಇದು ಹಾರೋದಿಲ್ಲ, ಗೊತ್ತಾ? ಅಂದ್ರೆ ನನ್ ಮಾತಿನ ಅರ್ಥ, ಇದು ಫುಲ್ಲು ಆಟೋಮ್ಯಾಟಿಕ್, 3 ಬಟನ್ ಅಲ್ಲಿ ಓಡುತ್ತೆ, ಗೊತ್ತಾ ಇದು? ಇಲ್ಲಿ ನೋಡು, ಇದು ಫ್ಲೈ, ಅಟ್ಯಾಕ್, ಮತ್ತೆ ಇದು ರಿಟರ್ನ್. ಇದನ್ನ ಯಾರು ಕಟ್ ಮಾಡಕ್ಕಾಗಲ್ಲ. ಇದ್ರ ಬೆಲೆನೂ ಕೂಡ ಜಾಸ್ತಿ ಏನಿಲ್ಲ.
ಕೊಡು 10,000. ಇದು ಓಕ್ಲ ಅಣ್ಣ ಯಾರಿಗೂ ಸಾಲ ಕೊಡೋದಿಲ್ಲ. ಅಯ್ಯಯ್ಯಯ್ಯೋ, ಈ ತರ ಬೇಜಾರು ಮಾಡ್ಕೋಬಾರ್ದು. ಅಳೋ ಅಂತ ಪ್ರಾಬ್ಲಮ್ ಏನಾಗಿದೆ ಈಗ? ಅಪ್ಪ ಆ? ಪಾಪ ಪ್ರಾಬ್ಲಮ್ ಹಾಗಾದ್ರೆ ಮಮ್ಮಿಗೆ ಹೇಳ್ಬೇಕಲ್ವಾ? ಅಮ್ಮ ಅಪ್ಪನ್ನ ಸಾಲ್ವ್ ಮಾಡಿಬಿಡ್ತಾಳೆ. ನನ್ನ ಹತ್ರ ಬರೀ 200 ರೂಪಾಯಿ ಇದೆ. ಆ? ಬರೀ 200 ರೂಪಾಯ? 200 ರೂಪಾಯಿಗೆ ನಾನು ಇದನ್ನ 40 ವರ್ಷಕ್ಕೆ ಹಿಂದೆ ಮಾರ್ತಾ ಇದ್ದೆ, ಗೊತ್ತಾಯ್ತಾ? ನಾನು 40 ವರ್ಷದ ಹಿಂದೆ ತಗೊಳಕ್ ಬಂದಿದ್ದೀನಿ. ನಾನ್ ನಿಮ್ಗಿಂತ 40 ವರ್ಷ ಚಿಕ್ಕೋನಲ್ವಾ ಅಂಕಲ್? ಆ? ತಗೊಳ್ಳಿ 200 ರೂಪಾಯಿ. ಥ್ಯಾಂಕ್ ಯು ಅಂಕಲ್. ಆ? ಆ. ಈ ಒಂದು ಗಾಳಿ ಪಟ್ಟಕ್ಕೆ 200 ರೂಪಾಯ? ಅಯ್ಯೋ ಶಿವನೇ, 200 ರೂಪಾಯಿಗೆ 5 ಕೆಜಿ ಟೊಮೆಟೊ ಬರ್ತಿತ್ತು. ಗೇಟಿಯಾ, ನಾಳೆಯಿಂದ ನಿನ್ನ ಊಟ ತಿಂಡಿ ಎಲ್ಲ ಬಂದ್. ಅದರಿಂದ 10 ಕೆಜಿ ಟೊಮೊಟೊ ಬರುತ್ತೆ ಕಣೋ. ಇದ್ರ ಬಗ್ಗೆ ನಾನು 2 ವಿಷಯ ಹೇಳಕ್ ಇಷ್ಟಪಡ್ತೀನಿ. ಮೊದಲನೇದು, ಆವಿಷ್ಕಾರ ಅನ್ನೋದು ಜಗತ್ತನ್ನ ಎಲ್ಲಿಂದ ಎಲ್ಲಿವರೆಗೂ ಕೊಂಡೊಯ್ದಿದೆ. ಮತ್ತೆ ಎರಡನೇ ಮಾತು ಅಪ್ಪಾಜಿ, ಈ ಗುಲಾಬ್ ಜಾಮೂನ್ ಅಲ್ಲಿ ಗುಲಾಬ್ ಅಂತೂ ಇರೋದೇ ಇಲ್ಲ, ಆದ್ರೂ ಅದಕ್ಕೆ ಯಾಕೆ ಗುಲಾಬ್ ಜಾಮೂನ್ ಅಂತ ಕರೀತಾರೆ? ಗೋಗಿ, ನಿನ್ ಕತೆ ಮುಗೀತು. ಓಯ್ ಟಪ್ಪು, ನಮ್ದಲ್ಲ, ನಿನ್ ಕತೆ ಮುಗೀತು. ಓಯ್ ಬಲ್ಲ 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 ಬಲ್ಲ. ಕಾಯಿ ಪೋಚೆ. ಓಯ್ ಬಲ್ಲೆ ಬಲ್ಲೆ, ಓಯ್ ಬಲ್ಲೆ ಬಲ್ಲೆ. ಏ ಟಪ್ಪು, ಅದನ್ನ ನನಗೆ ಕೊಡ, ನಾನು ಹಾರ್ಸ್ ನೋಡ್ತೀನಿ. ಎಂತ ಒಳ್ಳೆ ಗಾಳಿಪಟ ತಂದಿದ್ಯಾ ನೀನು. ಏಟಪ್ಪೋ, ಅಪ್ಪಾಜಿ
ಅಯ್ಯ ಅಯ್ಯೋ ತಾಯಿ, ಅಣ್ಣಮ್ಮ. ಏನಾದ್ರೂ ಮಾಡು ಟಪ್ಪು, ನಾವಿಲ್ಲಿರೋದು ಗಾಳಿಪಟ ಹಾರ್ಸೋಕೆ, ಅಪ್ಪಾಜಿನ ಹಾರ್ಸೋಕಲ್ಲ. ನಾನ್ ಇದೀನಲ್ಲ. ಎಲ್ರು ಬನ್ನಿ ಇಲ್ಲಿ. ಅಪ್ಪಾಜಿ ಅಪ್ಪಾಜಿ, ನಿಮ್ಗೇನು ಏಟಾಗಿಲ್ಲ ತಾನೆ? ತಪ್ಪು, ನಾವು ಗಾಳಿಪಟನ ತಡಿಲೇಬೇಕು ಕಣ, ಇಲ್ಲ ಅಂದ್ರೆ ಅದರಿಂದ ಬಹಳ ನಷ್ಟ ಆಗ್ಬಿಡುತ್ತಪ್ಪ. ಓಕೆ ತಾತ. ಡೋಕ್ಲಾ ಅಂಕಲ್, ನೀವೇ ಗಾಳಿಪಟ ನಿಲ್ಸಕ್ ಐಡಿಯಾ ಕೊಡ್ಬೇಕು. ಆ ಬಸಂತಿ ಗಾಳಿಪಟನ ನಿಲ್ಸೋದಿಕ್ಕೆ ನೀನು ಚಂಗು ಮಂಗುನ ತಗೋಬೇಕು ಅನ್ಸುತ್ತೆ. ಚಂಗು ಮಂಗು ಇರೋ, ಇಲ್ಲಿ ನೋಡು, ಚಂಗು ಮತ್ತೆ ಇಲ್ಲಿದೆ ಮಂಗು. ನೋಡಿದ್ಯಾ? ಇದನ್ನ ಹಾಕೊಂಡ್ರೆ ನೀನು ಗಾಳಿಪಟದ ತರ ಹಾರ್ಬೋದು. ಮತ್ತೆ ಈ ಗಾಳಿಪಟದ ಮೇಲಿರೋ ಪವರ್ ಬಟನ್ನ ಬಂದ್ ಮಾಡಿದ್ರೆ ಅದನ್ನ ನಿಲ್ಲಿಸ್ಬೋದು. ಹಾ, ಕೊಡು 20,000. ಯಾಕಂದ್ರೆ ಡೊಕ್ಲಾ ಅಣ್ಣ ಯಾರಿಗೂ ಸಾಲ ಕೊಡಲ್ಲ. ಓಕೆ? ಡೋಕ್ಲಾ ಅಂಕಲ್, ನಾನು 20,000 ಬದಲು 30,000 ಕೊಟ್ರೆ ನಡೆಯತ್ತಾ? ಲಾಭ ಆಗುತ್ತೆ ಅಂದ್ರೆ ನಾನ್ ಯಾಕೆ ಬೇಡ ಅನ್ಲಿ ಅದನ್ನ? ನೀನು ನನ್ನ ಯಾಮಾರಿಸ್ತಿಲ್ಲ ತಾನೇ? ಏನ್ ಬೇಗ ಹೇಳು. ಹಾ, ಇದನ್ನ ನಾನು ಇವಾಗ ತಗೊಂಡ್ ಹೋಗ್ತೀನಿ. ಸಂಜೆ 20,000 ಚಂಗು ಮಂಗು ಜೊತೆ 10,000 ಗಾಳಿಪಟನು ತಂದ್ಕೊಡ್ತೀನಿ. ಆಯ್ತಲ್ವಾ 30,000? ಥ್ಯಾಂಕ್ ಯು. ಅಲ್ರಪ್ಪ, ಮೇಲ್ಗಡೆ ಗಾಳಿಪಟ ಅಷ್ಟು ತೊಂದರೆ ಕೊಡ್ತಾ ಇದೆ. ನೀವು ನೋಡಿದ್ರೆ ಇಲ್ಲಿ ಫ್ಯಾನ್ಸಿ ಡ್ರೆಸ್ ಕಾಂಟಿಪೇಷನ್ ಮಾಡ್ತಾ ಇದೀರಲ್ಲ. ಅಪ್ಪಾಜಿ, ನೀವಾದ್ರೂ ಹೇಳಿ ಇವ್ರಿಗೆ. ಟಪ್ಪು ಅವರಪ್ಪ, ಇದನ್ನ ಹಾಕೊಂಡ್ರೆ ಮಾತ್ರ ನಮ್ಗೆ ಅದು ಸಿಗೋದು ಗೊತ್ತಾ? ಅದೇನು ಬಹುಮಾನನ? ಇಲ್ಲ ಇಲ್ಲ, ನೀವು ಯಾವಾಗ್ಲೂ ನನ್ನ ತಮ್ಮ ಸುಂದ್ರನಿಂದ ಬೇಕು ಅಂತೀರಲ್ಲ ಅದು. ಸಾಲದ ದುಡ್ಡ? ಅದನ್ನಂತೂ ನಿನ್ ತಮ್ಮ ವಾಪಸ್ ಕೊಡೋದಿಲ್ಲ. ಅಯ್ಯೋ ಅದಲ್ಲ, ಅದು. ಅಯ್ಯೋ ದೇವ್ರೇ, ಇವಳು ಅದು ಇದು ಇಂದ ನನಗೆ ಯಾವಾಗ ಮುಕ್ತಿ ಸಿಗುತ್ತೆ? ಹಾ, ಅದೇ ಮುಕ್ತಿ. ಇದ್ರಿಂದಾನೇ ನಮ್ಗೆ ಆ ಗಾಳಿಪಟದಿಂದ ಮುಕ್ತಿ ಸಿಗೋದು. ಅಮ್ಮ, ಈ ಬಟನ್ ಹತ್ತಿದ್ರೆ ನಾವು ಹಾರಕ್ ಶುರು ಮಾಡ್ತೀವಿ. ನಾನು ಬರ್ತಿದ್ದೀನಮ್ಮ. ಟಪ್ಪು ತುಂಬಾನೇ ಮಜ್ಜುವಾಗಿದೆ. ಅಮ್ಮ, ನಾವಿಲ್ಲಿ ಮಜಾ ಮಾಡಕ್ಕಲ್ಲ, ಆ ಗಾಳಿಪಟನ ನಿಲ್ಸೋದಕ್ ಬಂದಿದೀವಿ.
ಅಮ್ಮ ನಮ್ ಗಾಳಿಪಟ ಪ್ಲೇನ್ ನ ಕ್ರಾಶ್ ಮಾಡುತ್ತೆ. ಅಯ್ಯೋ ತಾಯಿ, ಅಣ್ಣಮ್ಮ, ಈಗೇನ್ ಮಾಡೋದು? ಬನ್ನಿ ತಡಿಯೋಣ. ಆ, ಆ. ಅಯ್ಯೋ ಅಣ್ಣಮ್ಮ, ಇದು ತುಂಬಾನೇ ವೇಗವಾಗಿ ಹೋಗ್ತಿದ್ಯಲ್ಲ. ನಾವೀಗ ಪ್ಲಾನ್ ನ ಹೇಗ್ ಕಾಪಾಡೋದು? ಅಮ್ಮ ಈ ಬಟನ್ ಇಂದ ಗಾಳಿಪಟಕ್ಕೆ ಗುರಿ ಇಡಿ. ಆ ಗಾಳಿಪಟದಲ್ಲಿ ವಿಂಗ್ ಎಲ್ಲಿದೆ? ವಿಂಗ್ ಇರೋದು ನಮ್ ಗೋಕುಲ್ಧಾಮ್ ಸೊಸೈಟಿಯಲ್ಲಿ. ಯಾ ವಿಂಗ್, ಬಿ ವಿಂಗ್, ಸಿ ವಿಂಗ್. ಆ, ಅಮ್ಮ ವಿಂಗ್ ಅಂದ್ರೆ ಗಾಳಿಪಟದ ರೆಕ್ಕೆ. ಹೌದಾ? ಆಲ್ಫಾ ಟು ಬೀಟಾ, ಬೀಟಾ ಟು ಆಲ್ಫಾ. ಮೇಡೆ ಮೇಡೆ, ಏನಾಯ್ತು ಪೈಲಟ್? ಎದುರುಗಡೆ ಒಂದು ಡ್ರ್ಯಾಗನ್ ಬರ್ತಾ ಇದೆ. ತಲೆ ಕೆಟ್ಟಿದ್ಯಾ? ಡ್ರ್ಯಾಗನ್ ಸ್ವಲ್ಪ ದೂರ ಇದೆ, ಇಲ್ಲಿಂದ ಅದರ ತಲೆ ಕಾಣಿಸ್ತಿಲ್ಲ. ಅಮ್ಮ ಸ್ಟಾಪ್. ಓ ನೋ. Thank God, we are safe. ತಪ್ಪು, ನಾವು ಪ್ಲಾನ್ ನ ಕಾಪಾಡ್ಬಿಟ್ವಿ. ನಾವು ಡ್ರ್ಯಾಗನ್ ಗಾಳಿಪಟಕ್ಕೆ ಪ್ಲಾನ್ ಮೇಲೆ ಅಟ್ಯಾಕ್ ಮಾಡಕ್ ಬಿಡ್ಲಿಲ್ಲ, ಅದಕ್ಕೆ ಅದು ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಿದೆ. ಈಗ ನಾವೇನ್ ಮಾಡೋದು? ಅಮ್ಮ ಐಡಿಯಾ. ಮಂಚವಾಗಿರುತ್ತೆ, ಮೋಡುಗಳ ಮಧ್ಯದಲ್ಲಿ ಕಣ್ಣ ಮುಚ್ಚ ಆಟಾಡೋಣ. ಬಾ. ತಪ್ಪು, ಹೆದ್ರಬೇಡ. ಟ್ರೈ ಟ್ರೈ ಟಿಲ್ ವಿ ಸಬ್ಸಿಡಿ. ಅಮ್ಮ ಅದೆಲ್ಲ ಸೆಕ್ಸಿಡ್. ಹಾ ಹಾ, ಅದೇ ಅದೇ. ಅಮ್ಮ ಐಡಿಯಾ. ಕಬಡ್ಡಿ 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 ಕಬಡ್ಡಿ.
ಎಂತ ಒಳ್ಳೆ ಐಡಿಯಾ ಮಾಡ್ದೆ ನೀನು. ಸರಿ, ಈಗ ಬೇಗ ಮನೆಗೆ ವಾಪಸ್ ಹೋಗೋಣ. ಗೋಕುಲ್ಧಾಮಲ್ಲಿ ಎಲ್ರೂ ನಮ್ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ. ನಡೀರಿ. ಹಲೋ ಹಲೋ, ನನ್ನ ಟಪ್ಪು ಮತ್ತೆ ದಯಾ ಜಾದು ಮಾಡ್ಬಿಟ್ರು. ನನ್ನ ಟಪ್ಪು ಮತ್ತೆ ದಯಾ ಜಾದು ಮಾಡ್ಬಿಟ್ರು. ಇಲ್ಲಿ ಕೇಳಿ ದಯಾ ಮತ್ತೆ ಟಪ್ಪು ಇದರಲ್ಲಿ ಗೆದ್ದಿದ್ದಕ್ಕೆ ನಾನು 2 ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಮೊದಲನೇದು, ಅತ್ಯಂತ ಕಠಿಣವಾದ ಪರಿಸ್ಥಿತಿಯಲ್ಲೂ ಸೋಲನ್ನ ಒಪ್ಕೊಳ್ದೇ ಇರೋರಿಗೆ ಖಂಡಿತವಾಗ್ಲೂ ಗೆಲುವು ಇದ್ದೇ ಇರುತ್ತೆ. ಮತ್ತೆ ಎರಡನೇದು ಮಾವನವ್ರೆ, ಜಟಿಯನೇ ತುಂಬಾ ಕೆಟ್ಟದಾಗ ಆಡ್ತೀಯ ಕಣ.